ಪ್ರಸ್ತುತ ಪದ್ಯಭಾಗ ಕೌರವೇಂದ್ರನ ಕೊಂದೆ ನೀನು. ಬರೆದವನು ಕುಮಾರವ್ಯಾಸ. ಇವನ ಮೂಲ ಹೆಸರು ಗದುಗಿನ ನಾರಣಪ್ಪ. ಇವನು ಕ್ರಿಸ್ತಶಕ 1430ರಂದು ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸ್ತಾನೆ. ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸನ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಇವನು ಬರೆದಿರುವ ಮಹಾಕಾವ್ಯ. ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ. ಪ್ರಸ್ತುತ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಮೊದಲನೇ ಪ್ಯಾರಾದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನತನೂಜನ ಕೂಡೆ ಮೈದುನತನದ ಸರಸವನಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಲಿ ಸಮಸ್ಯೆ ವನೆಯೇ ದೇವ ಮುರಾರಿಯಂಜುವೆ ವೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಎಂತೆಂದ. ಇಲ್ಲಿ ರಾಕ್ಷಸ ಸಂಹಾರಕನಾದ ಕೃಷ್ಣನು ಸೂರ್ಯನ ಮಗನಾದ ಕರ್ಣನೊಡನೆ ಮೈದುನತನದಿಂದ ಅಂದರೆ ಪ್ರೀತಿಯಿಂದ ಸರಸದಿಂದ ಅವನ ಪಕ್ಕದಲ್ಲಿ ಶ್ರೀಕೃಷ್ಣನ ಪಕ್ಕದಲ್ಲಿಯೇ ಕರ್ಣನನ್ನು ಕೂತ್ಕೊಳ್ಳಿಸ್ತಾನೆ. ಕರ್ಣ ಹೇಳ್ತಾನೆ, ನಾನು ನಿಮ್ಮೊಡನೆ ಹೀಗೆ ನಿಮ್ಮ ಸರಿಸಮಾನವಾಗಿ ಕೂತ್ಕೊಳ್ಳುವುದು ಸರಿಯೇ ಅಂತ ಕೇಳ್ತಾನೆ. ನನಗೆ ಯಾಕೋ ಭಯವಾಗ್ತಿದೆ ಅಂತ ಕೇಳ್ತಾನೆ. ಎರಡನೇ ಪ್ಯಾರ ಹೀಗಿದೆ: ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನಾಪತಿ ನೀನು ಚಿತ್ತದೊಳುವುದರೆ ವಿಲ್ಲೆನುತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಇಲ್ಲಿ ಕೃಷ್ಣ ಕರ್ಣನ ಹತ್ರ ಹೇಳ್ತಾನೆ, ಕೌರವರು ಮತ್ತು ಯಾದವರಿಗೆ ಯಾವುದೇ ರೀತಿಯ ಭೇದವಿಲ್ಲ. ವಿಚಾರಿಸಿದರೆ ಇಬ್ಬರು ಕೂಡ ಒಂದೇ ವಂಶದವರು. ಯಯತಿಯ ಮಕ್ಕಳು ಪುರು ಮತ್ತು ಯದು. ಪುರುವಿನ ವಂಶದವರು ಕೌರವರು ಮತ್ತು ಯದುವಿನ ವಂಶದವರು ಯಾದವರು. ನಿನ್ನಾಣೆಯಾಗಿಯೂ ಹೇಳ್ತಾ ಇದ್ದೇನೆ, ನೀನೇ ರಾಜ, ನೀನೇ ಮೇದಿನಪಾತಿ. ಆದರೆ ಇದೆಲ್ಲ ನಿನಗೆ ಅರಿವೇ ಇಲ್ಲ ಎಂದು ಹೇಳುವ ಮೂಲಕ ದಾನವರ ವೈರಿಯಾದ ಶ್ರೀಕೃಷ್ಣ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತುತ್ತಾನೆ. ಇಲ್ಲಿ ಮೂರನೇ ಪದ್ಯ ಹೀಗಿದೆ: ಲಲನ ಪಡೆದಿಯೈದು ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯತ ಕಲಿಭೀಮ, ಫಲ್ಗುನನು, ನಾಲ್ಕನೆಯ ಲೈದನೆಯಲ್ಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರೆಯಲ್ಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ಇಲ್ಲಿ ಶ್ರೀಕೃಷ್ಣ ಕರ್ಣನ ಬಳಿ ಹೀಗೆ ಹೇಳುತ್ತಾನೆ: ಪಾಂಡವರ ತಾಯಿಯಾದ ಕುಂತಿಯು ದುರ್ವಾಸ ಮುನಿಗಳಿಂದ ಪಡೆದ 5 ಮಂತ್ರದಲ್ಲಿ ಮೊದಲನೆಯವ ನೀನು, ನಿನ್ನ ನಂತರದಲ್ಲಿ ಜನಿಸಿದವನು ಯುಧಿಷ್ಠಿರ, ಮೂರನೆಯಾದ ಶೂರನಾದ ಭೀಮ, ಅರ್ಜುನನು ನಾಲ್ಕನೆಯವನು, ಅನಂತರದಲ್ಲಿ ನಕುಲ ಸಹದೇವರು ಜನಿಸಿದರು ಎಂದು ಶ್ರೀಕೃಷ್ಣನು ಕರ್ಣನಿಗೆ ಅವನ ಜನ್ಮ ವೃತ್ತಾಂತ ಅಥವಾ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಮುಂದಿನ ಸಾಲು ಹೀಗಿದೆ: ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರೋಲೈಸುವರು, ಗದ್ದುಗೆಯಲ್ಲಿ ನಿನಗೆ ಕಿಂಕರವೆರಡು ಸಂತತಿ ಎನಿಸಲುಲ್ಲದೆ ನೀನು ದುರಿಯೇ ತನ್ನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಇಲ್ಲಿ ಕೃಷ್ಣ ಕರ್ಣನ ಬಳಿ ಹೇಳ್ತಾನೆ, ನಿನಗೆ ಹಸ್ತಿನಾಪುರದ ರಾಜನ ಹಿರಿಮೆಯನ್ನು ನಾನು ಕೊಡಿಸ್ತೇನೆ. ಪಾಂಡವ ಕೌರವ ರಾಜರೆಲ್ಲರೂ ನಿನ್ನನ್ನು ಓಲೈಸಬೇಕು, ಅವರೆಲ್ಲರೂ ನಿನಗೆ ಗೌರವ ಕೊಡಬೇಕು. ಎರಡೂ ಸಂತತಿಯವರು ನಿನಗೆ ಸೇವಕರೆನಿಸಿಕೊಳ್ಳುವ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯೊಡ್ಡುವುದು ಸರಿಯೇ, ದುರ್ಯೋಧನನ ಹಿಂದೆ ಓಡುವುದು ಸರಿಯೇ ಅಂತ ಶ್ರೀಕೃಷ್ಣ ಕರ್ಣನನ್ನು ಪ್ರಶ್ನಿಸ್ತಾನೆ. ಮುಂದಿನ ಸಾಲು ಹೀಗಿದೆ: ಎಡದ ಮೈಯಲ್ಲಿ ಕೌರವೇಂದ್ರರ, ಗಡನ ಬಲದಲ್ಲಿ ಪಾಂಡುತನಯರ, ಗಡವಿದ್ದಿರಲಿ ಮಾದ್ರ ಮಾಗದ ಯಾದವಾದಿಗಳು, ನಡುವೆ ನೀನೊಲಗದೊಳೊಪ್ಪುವ ಕಡುವಿಲಾಸ ಬಿಸುಟು ಕುರುಪತಿ, ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ಇಲ್ಲಿ ಕೃಷ್ಣ ಕರ್ಣನ ಬಳಿ ಹೇಳ್ತಾನೆ, ನಿನ್ನ ಬಲಭಾಗದಲ್ಲಿ ಕೌರವನ ಕಡೆಯವರು, ಎಡಭಾಗದಲ್ಲಿ ಪಾಂಡವರ ಕಡೆಯವರು, ನಿನ್ನ ಎದುರಿಗೆ ಮಾದ್ರ ಮಾಗದ ಯಾದವರು ಮೊದಲಾದ ರಾಜರು, ಅವರೆಲ್ಲ ನಡುವೆ ನೀನು ಓಲಗದಲ್ಲಿ ಕಂಗೊಳಿಸುವ ಆ ವೈಭವವನ್ನು ಕಲ್ಪಿಸಿಕೊ. ಅದೆಲ್ಲವನ್ನು ಬಿಟ್ಟು ಕೌರವನ ಎದುರು ಜೀಯ ಪ್ರಸಾದ ಎಂದು ಅವನ ಸೇವಕನಂತೆ ಜೀವಿಸುವುದು ನಿನಗೆ ತರವಲ್ಲ, ನಿನಗೆ ಅದು ಶೋಭೆಯಲ್ಲ. ನನ್ನಾಣೆಯಾಗಿಯೂ ಹೇಳುವೆ, ಹಸ್ತಿನಾಪುರದ ರಾಜ್ಯವನ್ನು ವಹಿಸಿಕೊಂಡು ಕುಂತಿ ಮಕ್ಕಳಿಂದ ಸೇವೆಯನ್ನು ಪಡೆಯುವುದರಿಂದ ಯಾವುದೇ ಹಾನಿಯಿಲ್ಲ ಎಂದು ಶ್ರೀಕೃಷ್ಣ ಕರ್ಣನಿಗೆ ಆಮಿಷವನ್ನು ಒಡ್ಡುತ್ತಾನೆ. ಮುಂದಿನ ಸಾಲು ಹೀಗಿದೆ: ಕೊರಳ ಸೆರೆ ಹಿಗ್ಗಿದವು ದೃಗಜಲವು ರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ
ದೊಳಗೆ ಹರಿಯ ಹಾಗೆ ಹೊಗೆ ದೂರದುರುಹುದೆ ಬರಿದೇ ಹೋಹುದೆ ತನ್ನ ವಂಶದ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇಲ್ಲಿ ಪಾಂಡವರು ತನ್ನ ಸಹೋದರರು ಎಂಬ ಸತ್ಯವನ್ನು ಶ್ರೀಕೃಷ್ಣನು ಹೇಳಿದಾಗ ಕರ್ಣನ ಕೊರಳು ನರಗಳು ಬಿಗಿದವು, ಅವನ ಕಂಠ ಗದ್ಗವಾಯಿತು, ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಬರಲಾರಂಭಿಸಿತು. ಅಯ್ಯೋ, ಕುರುಪತಿಗೆ ಕೇಡಾಯಿತೆ ಎಂದು ತನ್ನ ಮನದೊಳಗೆ ಮರುಗಿದನು. ಹರಿಯ ದ್ವೇಷದ ಹೊಗೆ ಹೆಚ್ಚಾಗದೇ ಇರುವುದೇ ಅಂದರೆ ಶ್ರೀಕೃಷ್ಣನು ಕೌರವನ ಮೇಲೆ ಹಗೆಯನ್ನು ಸಾಧಿಸದೆ ಬಿಡ್ತಾನಾ? ತನ್ನ ಜನ್ಮ ರಹಸ್ಯವನ್ನು ಹೇಳಿ ನನ್ನನ್ನು ದುರ್ಬಲನಾಗಿಸಿದನು ಎಂದು ಅಳಲು ಪ್ರಾರಂಭಿಸಿದನು. ಮುಂದಿನ ಪ್ಯಾರ ಹೀಗಿದೆ: ಏನು ಹೇಳೈ ಕರ್ಣಚಿತ್ತ, ಗ್ಲಾನಿಯಾವುದೋ ಮನಕ್ಕೆ ಕುಂತಿಸೂನುಗಳ ಬೆಸಕೈಸಿಕೊಂಬುದು ಸೇರುದೆ ಹಾನಿ ಇಲ್ಲೆನನ್ನಾಣೆ ನುಡಿ ನುಡಿ ಮೌನವೇತಕ್ಕೆ ಮರುಳುತನದೆ ಬೇಡಾನು ನಿನ್ನ ಪದೆಸೆಯ ಬಸವನಲ್ಲ ಕೇಳೆಂದ. ಇದರ ಅರ್ಥ: ಎಲವು ಕರ್ಣನೇ, ಹೇಳು, ನಿನ್ನ ಮನಸ್ಸಿನ ಜಡತೆ ವ್ಯಾಕುಲತೆ ಕಾರಣವೇನು? ಕುಂತಿಪುತ್ರರಿಂದ ಓಲೈಸಿಕೊಳ್ಳುವುದು ನಿನಗೆ ಇಷ್ಟವಿಲ್ವಾ? ಅದು ಬೇಡವಾದರೆ ಏನು ಹಾನಿಯಿಲ್ಲ, ಸುಮ್ಮನೆ ನುಡಿ. ಮೌನವೇತಕ್ಕೆ? ಈ ಮರಳುತನ ಬೇಡ, ನಿನ್ನ ಹಾನಿಯನ್ನು ಬಯಸುವವನಲ್ಲ ನಾನು ಎಂದು ಶ್ರೀಕೃಷ್ಣನು ಕರ್ಣನಿಗೆ ಈ ರೀತಿಯಾಗಿ ಸಾಂತ್ವನವನ್ನು ಹೇಳ್ತಾನೆ. ಮುಂದಿನ ಸಾಲು ಹೀಗಿದೆ: ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತರಂಗೆ ಹಗೆವರ ಶಿರವನರಿದೊಪ್ಪ ಸುವನೆಂಬಿ ಭರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ. ಇಲ್ಲಿ ಕರ್ಣ ಹೇಳ್ತಾನೆ, ಮರುಳು ಮಾಧವನೇ, ಈ ಭೂಮಿ ರಾಜ್ಯದ ಸಿರಿಗೆ ಸೋಲುವಂಥವನು ನಾನಲ್ಲ. ಕೌಂತೆಯರು ಕೌರವರು ನನಗೆ ಓಲೈಸಬೇಕೆನ್ನುವುದರಲ್ಲಿ ನನಗೆ ಯಾವುದೇ ಆಸಕ್ತಿಯೂ ಇಲ್ಲ. ನನ್ನನ್ನು ಸಲಹಿದ ನನ್ನ ಒಡೆಯನಿಗೆ ಅವನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎನ್ನುವ ಆತುರದಲ್ಲಿದ್ದೇನೆ. ಕೌರವೇಂದ್ರನನ್ನು ನೀನು ಕೊಂದೆ ಎಂದು ಕರ್ಣನು ಕೃಷ್ಣನಿಗೆ ಹೇಳ್ತಾನೆ. ಮುಂದಿನ ಸಾಲು ಹೀಗಿದೆ: ವೀರ ಕೌರವರಾಯನೇ, ದಾತರನಾತನ ಹಗೆಯ ಹಗೆ ಕೈವಾರವೇ ಕೈವಾರದಂತೆಹೆನು ಕುರುನೃಪಲಿ, ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲ್ಲಿ. ಇಲ್ಲಿ ಕರ್ಣ ಹೇಳ್ತಾನೆ, ವೀರ ಕೌರವರಾಯನೇ ನನಗೆ ಒಡೆಯನು, ಆತನ ಶತ್ರುಗಳೇ ನನ್ನ ಶತ್ರುಗಳು, ಅವನ ಅಭಿಮಾನವೇ ನನಗೆ ಅಭಿಮಾನ, ಅವನಿಗೆ ಆಗುವುದೇ ನನಗೆ ಆಗಲಿ. ಕೃಷ್ಣನೇ ಕೇಳು, ನಾಳೆ ಯುದ್ಧಭೂಮಿಯಲ್ಲಿ ನನ್ನ ಭುಜ ಬಲ ಶೌರ್ಯದ ಪರಾಕ್ರಮವನ್ನು ಪಾಂಡವರ ಮೇಲೆ ತೋರಿಸ್ತೇನೆ ಅಂತ ಹೇಳ್ತಾನೆ. ಕೊನೆಯ ಸಾಲು ಹೀಗಿದೆ: ಮಾರಿ ಗೌತಣವಾಯಿತು ನಾಳಿನ ಭಾರತವು ಚದುರಂಗ ಬಲದಲ್ಲಿ, ಕೌರವನರಣ ಹಿಂಗೇ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾನೇ. ಇಲ್ಲಿ ಕರ್ಣ ಹೇಳ್ತಾನೆ, ನಾಳೆ ಬರಲಿರುವ ಯುದ್ಧವು ಮಾರಿಗೆ ಔತಣವಾಗುವುದು. ಆ ಯುದ್ಧದಲ್ಲಿ ಚದುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನನಿಗೆ ನನ್ನ ದೇಹವನ್ನು ಬಲಿ ಕೊಡುವೆನು, ನನ್ನ ಪ್ರಾಣವನ್ನು ಬಿಡುವೆನು. ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯನಾಣೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣ ಕೃಷ್ಣನಿಗೆ ಮಾತು ಕೊಡ್ತಾನೆ. ಇಲ್ಲಿ ಕರ್ಣನ ದೃಷ್ಟಿಯಿಂದ ನೋಡಿದಾಗ ಅವನು ತೆಗೆದುಕೊಂಡ ನಿರ್ಧಾರ ಸರಿ. ಸೂತಪುತ್ರನೆಂದು ಸಮಾಜದಿಂದ ದೂಷಣೆಗೆ ಒಳಗಾದ ಸಂದರ್ಭದಲ್ಲಿ ಅವನಿಗೆ ಅಂಗರಾಜ್ಯವನ್ನು ನೀಡಿ ಅವನಿಗೊಂದು ಸ್ಥಾನವನ್ನು ಕಲ್ಪಿಸಿದವನು ದುರ್ಯೋಧನ. ಆದ್ದರಿಂದ ತನ್ನ ಬದುಕು ಅವನಿಗಾಗಿಯೇ ಮೀಸಲು ಎನ್ನುವ ಅವನ ಸ್ವಾಮಿನಿಷ್ಠೆ ಎಂಥವರು